ನಿಮಗೆ ಯಾರು 2012 ಮಾಡಲು ಸಿಂಗಲ್ ಓನರ್ ಗಾಡಿ 6,75,000 ಯಾರು ಕೊಡೋದಿಲ್ಲ, ಇದಂತೂ ಚಾಲೆಂಜ್. ಹೌದು ಹೌದು 6,75,000 ಇನ್ಕ್ಲೂಡಿಂಗ್ ಕರ್ನಾಟಕ ನಂಬರ್ ಕೊಡ್ತೀನಿ, ಇನ್ಕ್ಲೂಡಿಂಗ್ ಕೆ ಎ ನಂಬರ್ ಸಮೇತ 6,75,000ಗೆ ಕೊಡ್ತೀನಿ. ಇಲ್ಲ ನಮಗೆ NOC ಕೊಡಿ ಸಾಕು ಅಂದರೆ 5,50,000ಗೆ ವಿತ್ NOC ಕೊಡ್ತೀನಿ. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಟ್ಟು ಸರ್. ಬೆಸ್ಟ್ ಪ್ರೈಸ್ ಅಂದರೆ ಒಂದು 2 ಲಕ್ಷಕ್ಕೆ ಕೊಡ್ತೀನಿ ಸರ್. 2 ಲಕ್ಷ ಕೊಡ್ತೀನಿ. ಹೌದು ಸರ್. ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾರೆ ಸರ್? ಇದ್ರದ್ದು ಪ್ರೈಸ್ ಬಂದು 1,70,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ 1,55,000ಗೆ ಕೊಡ್ತೀನಿ ಸರ್. ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,35,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 2,25,000ಗೆ ಕೊಡ್ತೀನಿ. ಇದ್ರದ್ದು ಬಂದು ನಿಮಗೆ 3,80,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 365ಗೆ ಮಾಡಿಕೊಡ್ತೀನಿ. 365 ಫೈನಲ್. ಹೌದು. ಇವಾಗ ಸುಮಾರು ಜನ ವರ್ನಾಗೆ ಹೋಗೋರು ಆ ಬಜೆಟಲ್ಲಿ ಮರ್ಸಿಡೀಸ್ ಬೆನ್ಸ್ಗೆ ಹೋಗ್ಬೋದು. C220. ಹೌದು, ಡೀಸೆಲ್ ವೇರಿಯಂಟ್. ಇದ್ರದ್ದು ಪ್ರೈಸ್ ಬಂದು 5,85,000 ವಿತ್ NOC. 5,85,000ಗೆ ವಿತ್ NOC ಸಮೇತ ಮರ್ಸಿಡೀಸ್ ಬೆನ್ಸ್ ಕೊಡ್ತೀನಿ. ಸರ್ ಇದ್ರದ್ದು ಬಂದು ನಿಮಗೆ 2,65,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ 245ಗೆ ಕೊಡ್ತೀನಿ. 95,000 ಡೌನ್ ಪೇಮೆಂಟ್ ಮಾಡಿ 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ವೆಲ್ ಮೇಂಟೈನ್ಡ್ ಆಗಿರೋದು ಸಿಂಗಲ್ ಓನರ್ ಗಾಡಿ. 1,20,000 ಹೊಡಿರೋದು ರೆಕಾರ್ಡೆಡ್. 550 ವಿತ್ NOC. ಇಲ್ಲ ನಂಬರ್ ಸಮೇತ ಬೇಕಂದರೆ ಫೈನಲ್ ಅಂದರೆ 6,75,000ಗೆ ಕೊಡ್ತೀನಿ. ಆಲ್ಮೋಸ್ಟ್ ನೀವು ಬಜಾರಲ್ಲಿ ನೋಡಿರ್ತೀರ 2011 ಮಾಡಲ್ ಸೆಕೆಂಡ್ ಓನರ್ ಥರ್ಡ್ ಓನರ್ ಗಾಡಿ 7,25,000, 7,40,000, 7,25,000 ಆ ಥರ ಇದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು MS ಕಾರ್ಸ್ ವರ್ಲ್ಡ್ ಹತ್ರ ಇದ್ದೀವಿ. ಹತ್ತತ್ರ ಇದು 7th ಟೈಮ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಲಾಸ್ಟ್ ಟೈಮು ತುಂಬ ಚೆನ್ನಾಗಿತ್ತು ರೆಸ್ಪಾನ್ಸು. ಆ್ಯಂಡ್ ನನಗೂ ಕೂಡ ಎಷ್ಟೊಂದು ಜನ ಕಾಲೆಲ್ಲ ಮಾಡ್ತಿದ್ದಾರೆ, ಇದು ಮೆಸೇಜ್ ಎಲ್ಲ ಮಾಡ್ತಿದ್ದಾರೆ, ಸರ್ ನಮಗೆ MS ಕಾರ್ಸ್ ವರ್ಲ್ಡಲ್ಲಿ ವಿಡಿಯೋ ಬೇಕಂತ ಹೇಳ್ಬಿಟ್ಟು. ಕಂಪ್ಲೀಟಾಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಒಳ್ಳೆ ಬಡ್ಜೆಟ್, ಕಡಿಮೆ ಬಡ್ಜೆಟ್ ಯಾರೆಲ್ಲ ಹುಡುಕ್ತಾ ಇದ್ದಾರೆ ಅವ್ರಿಗೆ ಬೆಸ್ಟ್ ಆಪ್ಷನ್ ಅನಿಸುತ್ತೆ. ನಿಮಗೆ i10 ಇದೆ, ಎಷ್ಟೊಂದು ಕಾರ್ಸ್ಗಳು ತುಂಬ ಚೆನ್ನಾಗಿದೆ. ಫೋರ್ಡ್ ಫಿಗೋ ಹುಡುಕೋರಿಗೆ ಫೋರ್ಡ್ ಫಿಗೋ ಇದೆ. ಆ್ಯಂಡ್ ಹೋಂಡಾ ಸಿಟಿ, i10, ಫೋರ್ಡ್ ಫಿಯೆಸ್ಟೋ ಎಲ್ಲ ಇದೆ ಗಾಡಿಗಳು. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ಖಂಡಿತ ಅಂದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಯೂಸ್ ಕಾರ್ಸ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಹತ್ತತ್ರ ಇವ್ರ ಶೋರೂಮಲ್ಲಿ ನಿಮಗೆ 100% ಲೋನ್ ಕೂಡ ಆಗುತ್ತೆ. ಆ್ಯಂಡ್ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬಂಬಿಡಿ. ಸೊ ಇನ್ನೂ ಒಂದು ಸಲ ಕೇಳ್ತಿದ್ದೀನಿ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡೋಂಗಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಮಗೆ ಸಪೋರ್ಟ್ ಕೊಡಿ. ಓಕೆ ಬಾಯ್, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸರ್ ನಿಮ್ಮ ಶೋರೂಮ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಬಂದು ನಿಮಗೆ ಬನ್ನರ್ಘಟ್ಟ ರೋಡ್, ಬಿಳೆಕಳ್ಳಿ, ರಂಗ ಕಾಲೋನಿ, ಸುರಭಿ ಅಪಾರ್ಟ್ಮೆಂಟ್ ಆಪೋಸಿಟಲ್ಲಿ MS ಕಾರ್ ವರ್ಲ್ಡ್ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ನಿಮ್ಗೆ ಏನಾದರೂ ಲೊಕೇಶನ್ ಗೊತ್ತಾಗಿಲ್ಲ, ನನ್ನ ನಂಬರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನನಗೆ ಹಾಯ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ಲೊಕೇಶನ್ ಶೇರ್ ಮಾಡಿಕೊಡ್ತೀನಿ. ಹಂಗೆ ನನಗೆ ಹಾಯ್ ಅಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೆ ಒಂದು ಲಿಂಕ್ ಆಟೋಮೆಟಿಕ್ ಬರುತ್ತೆ. ಲಿಂಕ್ಗೆ ಓದಿದ್ರೆ ನನ್ನ ಹತ್ರ ಪ್ರೆಸೆಂಟ್ ಏನೇನು ಗಾಡಿ ಇದೆ ಎಲ್ಲ ಅದರಲ್ಲಿ ನಿಮಗೆ ಪ್ರೈಸು, ಡೀಟೇಲ್ಸು, ನಿಮಗೆ 10 ಫೋಟೋ ಸಮೇತ ಬರುತ್ತೆ. ಸರ್ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ರೆಸ್ಪಾನ್ಸ್ ಯಾವ ಥರ ಇತ್ತು ಸರ್? ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಸುಮಾರು ಗಾಡಿಗಳು ಸೇಲ್ ಮಾಡಿದ್ದೀವಿ. ಐ ಹೋಪ್ ಇನ್ನೂ ಜಾಸ್ತಿ ಕಸ್ಟಮರ್ಸ್ ಬರ್ತಾರೆ. ನಿಮ್ಮ ಚಾನಲ್ಲು ಅಂದರೆ ಸಬ್ಸ್ಕ್ರೈಬರ್ಸು ತುಂಬ ಜಾಸ್ತಿ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ನಿಮ್ಮ ಕಡೆಯಿಂದ ರೆಸ್ಪಾನ್ಸು ತುಂಬ ಚೆನ್ನಾಗಿ ಬಂದಿದೆ. ಬರಲಿ, ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಆಫರ್ ಮಾಡಿಕೊಡೋಣ ಅಂತ. ಓಕೆ ಸರ್, ಥ್ಯಾಂಕ್ ಯು. ಆ್ಯಂಡ್ ಸರ್ ಇವಾಗ ನಿಮ್ಮ ಶೋರೂಮು ಎಷ್ಟು ದಿವಸದಿಂದ ಇದೆ ಸರ್ ಇಲ್ಲಿ? ಸರ್ ಆಲ್ಮೋಸ್ಟ್ 4-5 ಇಯರ್ಸಿಂದ ಇದೆ. 5 ಇಯರ್ಸಿಂದ ಇದೆ ಲೊಕೇಶನ್? ಹೌದು, ಸೇಮ್ ಲೊಕೇಶನಲ್ಲಿ. ಆ್ಯಂಡ್ ಓಕೆ ಸರ್, ಥ್ಯಾಂಕ್ ಯು. ಇಷ್ಟು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಖಂಡಿತ ಅಂದ್ರೆ ಕಾಲ್ ಮಾಡ್ಕೊಂಡು ಬರ್ತಾರೆ. ಒಂದ್ಸಲ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಲೋನ್ ಬಂದು ಇಲ್ಲಿ ನಿಮಗೆ ಎಲ್ಲ ಮಾಡೆಲ್ಸ್ಗೂ ಲೋನ್ ಆಗುತ್ತೆ. ಮೋಸ್ಟ್ಲಿ ಇವಾಗ ನೋಡಿ 2000 ಮಾಡಲಿಂದ ಹಿಡಿದು 2009 ಮಾಡಲ್ವರೆಗೂ ಅವ್ರಿಗೆ ಲೋನ್ ಬೇಕಂದರೆ ಸ್ಯಾಲ್ರಿ ಸ್ಲಿಪ್ ಮೆನ್ಷನ್ ಮಾಡಬೇಕು. 100% ಸ್ಯಾಲ್ರಿ ಸ್ಲಿಪ್ ಇದ್ದರೆ ಲೈಕ್ ಒಂದು 20,000 ಇದು ಸ್ಯಾಲ್ರಿ ಇರಲಿ. ಯಾಕಂದರೆ ಲೋ ಬಜೆಟ್ ವೆಹಿಕಲ್ ಅಲ್ಲ. ಲೋ ಬಜೆಟ್ಗೆ ಇವಾಗ ಮೋಸ್ಟ್ಲಿ ಬರೋದೇ ಅವರು 1 ಲಕ್ಷ, 1.5 ಲಕ್ಷ, 2 ಲಕ್ಷ ಬಜೆಟಲ್ಲಿ ಲೋ ಬಜೆಟ್ಸು. ಅವ್ರಿಗೆ ಲೋನ್ ಆಗಬೇಕು ಅಂದರೆ ಬ್ಯಾಂಕ್ ಅವರು ಲೋನ್ ಆಗೋದಿಲ್ಲ. ಅವ್ರಿಗೆ ಏನು ಮಾಡ್ತೀವಿ ನಾವು, ಸ್ಯಾಲ್ರಿ ಸ್ಲಿಪ್ಪು ಮೆನ್ಷನ್ ಮಾಡಿದ್ರೆ 1.5 ಲಕ್ಷವರೆಗೂ ಲೋನ್ ಮಾಡಿಸ್ಕೊಡ್ತೀವಿ. ಲೈಕ್
ಲೋ ಬಜೆಟ್ ವೆಹಿಕಲ್ಸ್ ಇವಾಗ 1.5 ಲಕ್ಷ ಗಾಡಿ ಇದ್ದರೆ 1 ಲಕ್ಷ ಅವ್ರಿಗೆ ಲೋನ್ ಮಾಡಿಸ್ಕೊಡ್ತೀವಿ. ಹೌದು, ಮಿನಿಮಮ್ 20,000 ಸ್ಯಾಲ್ರಿ ಸ್ಲಿಪ್ ಇರಬೇಕು. ಸ್ಯಾಲ್ರಿಡ್ ಇದ್ದರೆ ಮಾಡಿಸ್ಕೊಡೋಣ. ಇಲ್ಲ 2010 ಮೇಲೆ ಗಾಡಿಗಳು ತೊಗೊಂಡ್ರೆ ಅವ್ರಿಗೇನು ಸ್ಯಾಲ್ರಿ ಸ್ಲಿಪ್ ಏನು ಬೇಕಾಗಿಲ್ಲ, ಬರೀ ಟ್ರಾನ್ಸಾಕ್ಷನ್ ಬೇಸಲ್ಲಿ ನಾವು ಬೇಕಾದರೆ ಲೋನ್ ಮಾಡಿಸ್ಕೊಟ್ಬಿಡ್ತೀವಿ. ಕಾರ್ದು ಇನ್ಫಾರ್ಮೇಷನ್ ಎಲ್ಲ ಕೊಡೋಕ್ಕೆ ನಮ್ಮ ಹತ್ರ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಸರ್ ಹೇಳಿ ಸರ್, ಯಾವುದಿದು ಕಾರು? ಸರ್ ಇದು ಬಂದು ನಿಮಗೆ 2008 ಮಾಡಲು ಹೊಂಡೈ i10 ಸ್ಪೋರ್ಟ್ಸ್ ವೇರಿಯಂಟು. ನಿಮಗೆ ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, 80,000 ಓಡಿದೆ. ಬ್ಲ್ಯಾಕ್ ಕಲರ್, ಒಳ್ಳೆ ಎಕ್ಸಲೆಂಟ್ ಕಂಡೀಷನ್, ಒಳ್ಳೆ ಮೈಲೇಜ್ಗೋಸ್ಕರ ಆಲ್ಮೋಸ್ಟ್ ನಿಮಗೆ ಸಿಟಿಯಲ್ಲಿ 15 ಬರುತ್ತೆ, ಹೈವೇಲಿ ನಿಮಗೆ ಅರೌಂಡ್ 18ವರೆಗೂ ಬರುತ್ತೆ. ಇದ್ರದ್ದು ಪ್ರೈಸ್ ಬಂದು ನಿಮಗೆ 7,20,000 ಕೊಟ್ಟು ಮಾಡ್ತಾಯಿದ್ದೀವಿ. ಫೈನಲ್ ಅಂದರೆ ಒಂದು 2 lakhs ಮಾಡಿಸ್ಕೊಡ್ತೀನಿ, ಇನ್ಕ್ಲೂಡಿಂಗ್ ಟಚಪ್ ಪಾಲಿಶ್. ಹೌದು, ಸ್ಪೋರ್ಟ್ಸ್ ವೇರಿಯಂಟು. ಇದರಲ್ಲಿ ಫೀಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಇದೆ, ಒಳ್ಳೆ ಇಂಟೀರಿಯರ್ ನಿಮಗೆ ಇದೆ. ಟೈರ್ ಕಂಡೀಷನ್ನು ನೋಡ್ಬೋದು, ಆಲ್ಮೋಸ್ಟ್ ನಿಮಗೆ 85%ವರೆಗೂ ಇದೆ. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ. ಸರ್ ಬೆಸ್ಟ್ ಪ್ರೈಸ್ ಅಂದರೆ ಒಂದು 2 ಲಕ್ಷಕ್ಕೆ ಕೊಡ್ತೀನಿ ಸರ್. 2 ಲಕ್ಷ ಕೊಟ್ಟು. ಹೌದು ಸರ್ ಸ್ಯಾಂಟ್ರೋ ಬಗ್ಗೆ ಹೇಳಿ. ಸ್ಯಾಂಟ್ರೋ ಬಂದು ನಿಮಗೆ 2006 ಮಾಡಲ್ಲು, ಎಕ್ಸ್ಪೋ ಟಾಪ್ ಎಂಡು, AC. ಹೌದು, AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಇದೆ, ಡಿಫಾಗರ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ, ಸೆಂಟ್ರಲ್ ಲಾಕಿಂಗ್ ಇದೆ. ಹೌದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಇಂಟೀರಿಯರ್ ಅದೇ ಕೂಡ ನಿಮಗೆ ನೀಟ್ ಇದೆ, ಒಂದು ಸ್ಕ್ರ್ಯಾಚ್ ಇಲ್ಲ, ಡೆಂಟ್ ಇಲ್ಲ ಬಾಡಿ ಲೈನಲ್ಲಿ. ಇಂಟೀರಿಯರ್ ಕೂಡ ತುಂಬ ನೀಟ್ ಅಂದರೆ ನೀಟ್ ಇದೆ. AC ಪವರ್ ಸ್ಟೇರಿಂಗ್, ಒಂದು 4 ಪವರ್ ವಿಂಡೋಸು, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಮೈಲೇಜು ಕೂಡ ನಿಮಗೆ ಆರಾಮಾಗಿ 16-17 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ ನಿಮಗೆ ಅರೌಂಡ್ 18ವರೆಗೂ ಬರುತ್ತೆ. 18 ಗಂಟೆ ಆರಾಮಾಗಿ. ಹೌದು ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದ್ರದ್ದು ಪ್ರೈಸ್ ಬಂದು 1,70,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ 1,55,000ಗೆ ಕೊಡ್ತೀನಿ ಸರ್. ಓಕೆ. ಸೊ ಇವಾಗ ಬಂದ್ಬಿಟ್ಟು ಇನ್ನೂ ಒಂದು ಸ್ಯಾಂಟ್ರೋ ಇದೆ, ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2008 ಮಾಡಲು, ಥರ್ಡ್ ಓನರ್, ಗಾಡಿ ವೆಲ್ ಮೇಂಟೈನ್ ಆಗಿದೆ, GLS, AC ಪವರ್ ಸ್ಟೇರಿಂಗ್, ನಿಮಗೆ ಫ್ರಂಟು ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ವೆಲ್ ಮೇಂಟೈನ್ ಆಗಿದೆ, ಒಂದು ಸ್ಕ್ರ್ಯಾಚ್ ಇಲ್ಲ, ಡೆಂಟ್ ಇಲ್ಲ, ಗಾಡಿ ಕಂಡೀಷನ್ ನೋಡ್ಬೋದು, ತುಂಬ ಚೆನ್ನಾಗಿದೆ. ಇಂಟೀರಿಯರ್ ತೋರಿಸ್ತೀನಿ ಬನ್ನಿ. ಎಷ್ಟೊಂದಾಗಿದೆ ಸರ್ ಇದು? ಸರ್ ಇದು ಬಂದು ನಿಮಗೆ 92,000 ಓಡಿದೆ. ಗಾಡಿ ಬಂದು ವೆಲ್ ಮೇಂಟೈನ್ಡ್ ಆಗಿರೋದು, ಇಂಟೀರಿಯರ್ ಕೂಡ ತಾವು ನೋಡ್ಬೋದು. ಓನರ್ಶಿಪ್ ಏನಾಗಿದೆ ಈ ಗಾಡಿದು? ಥರ್ಡ್ ಓನರ್ ಸರ್. AC ಪವರ್ ಸ್ಟೇರಿಂಗು, ನಿಮಗೆ ಫ್ರಂಟು ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಒರಿಜಿನಲ್ ಸೀಟ್ ಕವರ್ಸ್ ಇದೆ, ಕಂಪನಿಯಿಂದ ಯಾವ್ದು ಬರುತ್ತೆ ಅದು. ಮೈಲೇಜ್ ಕೂಡ ನಿಮಗೆ ಒಂದು 15-16 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ ನಿಮಗೆ ಅರೌಂಡ್ 18ವರೆಗೂ ಬರುತ್ತೆ. ಇದ್ರದ್ದು ಮೇಂಟೆನೆನ್ಸ್ ಕೂಡ ಎಲ್ಲರಿಗೂ ಗೊತ್ತಿದೆ. 5,000-6,000 ಇದ್ದರೆ ನಿಮಗೆ ಒಂದು ಜನರಲ್ ಸರ್ವಿಸ್ ಆರಾಮಾಗಿ ಒಂದು 8,000 ಕಿಲೋಮೀಟರ್ಸ್ವರೆಗೂ ಏನು ಟೆನ್ಷನ್ ಫ್ರೀ ಓಡಿಸ್ಬೋದು. ಇದ್ರದ್ದು ಪ್ರೈಸ್ ಬಂದು ನಿಮಗೆ 7,10,000 ಹೇಳ್ತಾ ಇದ್ದೀವಿ. ಫೈನಲ್ ಅಂದರೆ 1,95,000ಗೆ ಸ್ಯಾಂಟ್ರೋ ಕೊಡ್ತೀನಿ. 2008 ಮಾಡಲ್. ಇನ್ಸೂರೆನ್ಸ್ ಬಂದು ನಿಮಗೆ ಥರ್ಡ್ ಪಾರ್ಟಿ ಇದೆ, FC ರನ್ನಿಂಗ್ ಇದೆ ಪ್ರೆಸೆಂಟು. ಇನ್ನೊಂದು i10 ಬಗ್ಗೆ ಹೇಳಿ ಸರ್. ಇದು ಬಂದು ನಿಮಗೆ 2008 ಮಾಡಲು, ಏರಾ ನಿಮಗೆ AC ಪವರ್ ಸ್ಟೇರಿಂಗ್, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಮ್ಯಾಗ್ವಿಲ್ಸ್ ಇದೆ ನಿಮಗೆ. ಗಾಡಿ ಕಂಡೀಷನ್ ಹೌದು, ಬ್ರ್ಯಾಂಡ್ ನ್ಯೂ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. ಟೈರ್ ಕಂಡೀಷನ್ ನಿಮಗೆ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ವೆಲ್ ಮೇಂಟೈನ್ಡ್ ಆಗಿರೋದು. ಗಾಡಿ ಕಂಡೀಷನ್ ಮಾಡೋದು 1 ಲಕ್ಷ ಓಡಿದೆ, ಬಟ್ ರೆಕಾರ್ಡೆಡ್ ಇರೋದು. ಗ್ರೇ ಕಲರ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. AC ಪವರ್ ಸ್ಟೇರಿಂಗು, ನಿಮಗೆ ಫ್ರಂಟು ಪವರ್ ವಿಂಡೋಸು, ಒಳ್ಳೆ ನಿಮಗೆ ಅಪಲ್ಸರ್ ಇದೆ, ಬ್ಲೂಟೂತ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಟೈರ್ ಕಂಡೀಷನ್ ಅಪ್ ಟು 80% ಇದೆ. ಇದರದ್ದು ಮೈಲೇಜ್ ಕೂಡ ನಿಮಗೆ 15 ಬರುತ್ತೆ ಸಿಟಿಯಲ್ಲಿ, ಹೈವೇಲಿ ನಿಮಗೆ ಅರೌಂಡ್ 17ವರೆಗೂ ಬರುತ್ತೆ. ಇದರದ್ದು ಪ್ರೈಸ್ ಬಂದು ನಿಮಗೆ 2,35,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 2,25,000ಗೆ ಕೊಡ್ತೀನಿ. 2,25,000ಗೆ ಫೈನಲ್ ಕೊಡ್ತೀನಿ. ಸೊ ಒಂದು ಬ್ರ್ಯಾಂಡ್ ನ್ಯೂ ಪೋಲೋ ಇದೆ, ಹೇಳಿ ಸರ್. ಒಂದು ನಿಮಿಷ. ಪೋಲೋ ಹೇಳಿ ಸರ್. ಸರ್ 2011 ಮಾಡಲ್, ಥರ್ಡ್ ಓನರು, ಟ್ರೆಂಡ್ ಲೈನು. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇದೆ, ಒಂದು ಸ್ಕ್ರ್ಯಾಚ್ ಇಲ್ಲ, ಡೆಂಟ್ ಇಲ್ಲ. ಗಾಡಿ ಕಂಡೀಷನ್ ನೋಡ್ಬೋದು, ಟೈರ್ ಕಂಡೀಷನ್ ಅಪ್ ಟು 80% ಇದೆ, ವೆಲ್ ಮೇಂಟೈನ್ಡ್ ಆಗಿದೆ. ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ಗೋಸ್ಕರ ಆರಾಮಾಗಿ ಹೋಗ್ಬೋದು. ಗಾಡಿ ಇಂಟೀರಿಯರ್ ತೋರಿಸ್ತೀನಿ. 81,000 ಓಡಿದೆ. ಇಂಟೀರಿಯರ್ ಬಂದು ನಿಮಗೆ AC ಪವರ್ ಸ್ಟೇರಿಂಗು, ಫ್ರಂಟು ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ, ಪೈನಿಯರ್ದು. ಆಮೇಲೆ ನಿಮಗೆ ಒಳ್ಳೆ ಮೈಲೇಜ್, ಲೈಕ್ ಸಿಟಿಯಲ್ಲಿ ನಿಮಗೆ 17 ಬರುತ್ತೆ ಮೈಲೇಜು, ಹೈವೇಲಿ ನಿಮಗೆ ಅರೌಂಡ್ 20-21ವರೆಗೂ ಬರುತ್ತೆ. ಡೀಸೆಲ್ ವೇರಿಯಂಟು. ಡೀಸೆಲ್ ಕಾರು? ಹೌದು, ಡೀಸೆಲ್ ವೇರಿಯಂಟು. ಥರ್ಡ್ ಓನರ್ ಆಗಿದೆ, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಹೌದು. ಈ ಕಾರ್ ಏನು ಪ್ರೈಸ್ ಕೊಟ್ಟು ಮಾಡ್ತೀವಿ ಸರ್? ಇದ್ರದ್ದು ಬಂದು ನಿಮಗೆ 3,80,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 365ಗೆ ಮಾಡಿಕೊಡ್ತೀನಿ. 365 ಫೈನಲ್? ಹೌದು. ಸೊ ಡಿಸೈರ್ ಟೂರ್ ಇದೆ, ಅದು ಕೂಡ ವೈಟ್ ಬೋರ್ಡ್, ಹೇಳಿ ಸರ್. ಸರ್ ಇದು ನಿಮಗೆ 2015 ಮಾಡಲ್, ಸಿಂಗಲ್ ಓನರ್ ವಿತ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ. ಬರೀ 65,000 ಓಡಿದೆ, ರೆಕಾರ್ಡೆಡ್ ಇರೋದು. ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟು. 65,000 ಮಾತ್ರನೇ? ಹೌದು. 65,000 ರೆಕಾರ್ಡೆಡ್ ಇದೆ. ಹೌದು, 100% ನಿಮಗೆ ಕಲ್ಯಾಣಿ ಮೋಟರ್ಸ್ ಎಲ್ಲ ರೆಕಾರ್ಡ್ಸ್ ಇದೆ.
ಸರ್ ಇದು ಏನು ಮೈಲೇಜ್ ಕ್ಲೈಮ್ ಮಾಡ್ಬೋದು ಇದು ಡೀಸೆಲಲ್ಲಿ? ಸರ್ ಶಿಫ್ಟ್ ಡಿಸೈರ್ ಟೋರ್ ಮೋಸ್ಟ್ಲಿ ನೀವು ನೋಡಿರ್ತೀರಾ, ಕೇಳಿರ್ತೀರಾ. 18 to 20 ನಿಮಗೆ ಸಿಟಿಯಲ್ಲೇ ಬರುತ್ತೆ. ಹೈವೇಲಿ ನಿಮ್ಗೆ ಅರೌಂಡ್ 24ವರೆಗೂ ಬರುತ್ತೆ. ಇನ್ನೊಂದು ಏನಂದರೆ ಮಾರುತಿ ಎಲ್ಲರೂ ಏನಕ್ಕೆ ಪ್ರಿಫರ್ ಮಾಡ್ತಾರೆ, ಮೇಂಟೆನೆನ್ಸ್ ಕಮ್ಮಿ. 6,000 ಇದ್ದರೆ ನಿಮಗೆ ಇಷ್ಟು ದೊಡ್ಡ ಗಾಡಿ ಮೇಂಟೈನ್ ಆರಾಮಾಗಿ ಒಂದು 10,000 ಕಿಲೋಮೀಟರ್ಸ್ವರೆಗೂ ಏನು ಟೆನ್ಷನ್ ಫ್ರೀ ಓಡಿಸ್ಬೋದು. ಇದ್ರದ್ದು ಪ್ರೈಸ್ ಬಂದು ನಿಮಗೆ 5,25,000 ಕೋಟ್ ಮಾಡ್ತೀವಿ. ಫೈನಲ್ ಅಂದರೆ ಒಂದು 5 ಲಕ್ಷಕ್ಕೆ ಮಾಡಿಕೊಡ್ತೀನಿ. ಬರೀ ಲೋನೇ ನಿಮಗೆ 4 ಲಕ್ಷ ಆಗಿಬಿಡುತ್ತೆ. ಹೌದು, ಫೈನಲ್ 5 ಲ್ಯಾಕ್ಸಿಗೆ ಮಾಡಿಕೊಡ್ತೀನಿ. ಸರ್ ಇದು ಬಂದು ನಿಮಗೆ 2013 ಮ್ಯಾನುಫ್ಯಾಕ್ಚರ್ 14 ರಿಜಿಸ್ಟ್ರೇಷನ್ನು ಫಿಯೇಟ್ ಡೈನಾಮಿಕ್ಕು ಲೀನಿಯಾ. ಹೌದು, ಇಲ್ಲಿ ಫಿಯೇಟ್ ಲೀನಿಯಾ ಡೈನಾಮಿಕ್ ಟಾಪ್ ಆ್ಯಂಡ್ ವೇರಿಯಂಟು, ಈ ಡೀಸೆಲ್ ವೇರಿಯಂಟ್. ಇದ್ರದ್ದು ಫ್ಯೂಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ, 2 ಏರ್ ಬ್ಯಾಗು, ABS, ಮ್ಯಾಗ್ವಿಲ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮು, ನಿಮಗೆ ಸ್ಟೇರಿಂಗಲ್ಲಿ ಮ್ಯೂಸಿಕ್ ಕಂಟ್ರೋಲರು, ಸೆಂಟ್ರಲ್ ಲಾಕಿಂಗು, ಡಿಫಾಗರ್ ಎಲ್ಲ ಇದೆ. ಗಾಡಿ ಕಂಡೀಷನ್ನು ತಾವು ನೋಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ಫುಲ್ಲಿ ಟಾಪ್ ಆ್ಯಂಡ್ 1,12,000 ಓಡಿದೆ, ರೆಕಾರ್ಡೆಡ್ ಇರೋದು, ಥರ್ಡ್ ಓನರ್. ಫಿಯೇಟ್ ಬಂದ್ಬಿಟ್ಟು ಇನ್ಬಿಲ್ಟ್ ಕ್ವಾಲಿಟಿ ತುಂಬ ಸ್ಟ್ರಾಂಗ್ ಬರುತ್ತೆ. ಇನ್ನೊಂದು ಏನಂದರೆ ನಿಮಗೆ ಮೇಂಟೆನೆನ್ಸು ಮಾರುತಿಯಲ್ಲಿ ಆಗಿಬಿಡುತ್ತೆ. ಫಿಯೇಟ್ದು ಮೋಸ್ಟ್ಲಿ ನಿಮಗೆ ಇಂಜಿನ್ ಬರೋದೇ ಮಾರುತಿದು. ಹೌದು, ನೀವು ಎಲ್ಲಿ ಬೇಕಾದ್ರೂ ಸರ್ವಿಸ್ ಮಾಡಿಸ್ಕೊಳ್ಬೋದು. ಇದ್ರದ್ದು ನಿಮಗೆ ಏನು ಜಾಸ್ತಿ ಚಾರ್ಜಸ್ ಆಗೋಲ್ಲ. ಹೌದು ಸರ್, ಇದರಲ್ಲಿ ನಿಮಗೆ ಮೈಲೇಜ್ ಕೂಡ ಚೆನ್ನಾಗಿದೆ, ಪ್ಲಸ್ ಲೆಗ್ ಸ್ಪೇಷಿಯಸ್ಸು, ಬೂಟ್ ಸ್ಪೇಷಿಯಸ್ಸು ಜಾಸ್ತಿ ಬರುತ್ತೆ. ಟಾಪ್ ಆ್ಯಂಡ್ ವೇರಿಯಂಟು 2014 ಮಾಡಲು ನಿಮಗೆ 3,20,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ ಒಂದು 3 ಲ್ಯಾಕ್ಸ್ಗೆ ಕೊಡ್ತೀನಿ. 3 ಲ್ಯಾಕ್ಸ್ಗೆ ಫೈನಲ್ ಕೊಡ್ತೀನಿ. ಸೊ ಫಿಗೋ ಡೀಸೆಲ್ ಪೆಟ್ರೋಲಾ? ಸರ್ ಇದು ಬಂದು 2011 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟು, ZXi. 2011 ಸೆಕೆಂಡ್ ಓನರ್, ಡೀಸೆಲ್ಲು, ಒಳ್ಳೆ ಮೈಲೇಜು, ನಿಮಗೆ 17 ಸಿಟಿಯಲ್ಲಿ ಬರುತ್ತೆ, ಹೈವೇಲಿ ನಿಮಗೆ ಅರೌಂಡ್ 20ವರೆಗೂ ಬರುತ್ತೆ. ಇಂಟೀರಿಯರ್ ಕೂಡ ತಾವು ನೋಡ್ಬೋದು, ತುಂಬ ಅಂದರೆ ತುಂಬ ನೀಟಿದೆ. AC ಪವರ್ ಸ್ಟೇರಿಂಗು, ನಿಮಗೆ ಫ್ರಂಟು ಪವರ್ ವಿಂಡೋಸ್, ಕಂಪನಿದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫೋರ್ಡ್ ಕಂಪನಿದು ಮ್ಯೂಸಿಕ್ ಸಿಸ್ಟಮ್, ಲೆದರ್ ಅಪಲ್ಸರಿ ಇದೆ. ಮೈಲೇಜ್ ಕೂಡ ನಿಮಗೆ 17 ಸಿಟಿ, ಹೈವೇ 20, ಒಳ್ಳೆ ಒಂದು ಸ್ಕ್ರ್ಯಾಚ್ ಇಲ್ಲ, ಡೆಂಟ್ ಇಲ್ಲ, ಒಳ್ಳೆ ಗಾಡಿ ಅಂತಲೂ ಹೇಳ್ಬೋದು. ಇದ್ರದ್ದು ಪ್ರೈಸಿಂಗ್ ಬಂದು ನಿಮಗೆ 2,65,000 ಕೋಟ್ ಮಾಡ್ತೀವಿ. ಫೈನಲ್ ಅಂದರೆ ಒಂದು 250ಗೆ ಮಾಡಿಕೊಡ್ತೀನಿ. 250 ಫೈನಲ್ 250ಗೆ ಮಾಡಿಕೊಡ್ತೀನಿ. ಬರೀ ಲೋನೇ 1.5 ಲಕ್ಷ ಆಗುತ್ತೆ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಇದ್ದರೆ ನಿಮಗೆ ಗಾಡಿ ಕೊಟ್ಬಿಟ್ಟಿದ್ದೀವಿ. ಸರ್ ಇದು ಇನ್ಸೂರೆನ್ಸ್ ಏನಿದೆ? ಇನ್ಸೂರೆನ್ಸ್ ಬಂದು ಥರ್ಡ್ ಪಾರ್ಟಿ ಇದೆ. ಹೌದು ಸರ್, ಇದು ಮೈಲೇಜ್ ಆರಾಮಾಗಿ ಒಂದು 20 ಮೇಲೆ ಬರುತ್ತೆ. ಆರಾಮಾಗಿ ನಿಮಗೆ ಹೈವೇಲಿ 20, ಹೌದು, ಹೈವೇಲಿ 20 ಮೇಲೆ ಬರುತ್ತೆ, ಸಿಟಿಯಲ್ಲಿ 17 ಮೇಲೆ ಬರುತ್ತೆ. ಬಟ್ ನಾವು ಆವ್ರೇಜ್ ಹೇಳ್ತಾ ಇರೋದು ಸಿಟಿಯಲ್ಲಿ 17, ಹೈವೇ 20. ಅದ್ರ ಮೇಲೆ ಡ್ರೈವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರಿಗೆ. ಸೊ ವರ್ಣ ಎಷ್ಟೊಂದು ಜನ ಕೇಳ್ತಿರ್ತೀರಾ, ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2009 ಮಾಡಲು, ಸೆಕೆಂಡ್ ಓನರು, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ, ಡೀಸೆಲ್ ವೇರಿಯಂಟ್, VGT ಟಾಪ್ ಆ್ಯಂಡ್ ಇದು. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದು ತಾವು ನೋಡಿಸ್ತೀನಿ ಬನ್ನಿ. ಫೀಚರ್ಸ್ ಬಂದು ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಮ್ಯಾಗ್ವಿಲ್ ಬರುತ್ತೆ. ಸರ್ ಇದರಲ್ಲಿ ಏರ್ ಬ್ಯಾಗ್ ಬರುತ್ತಾ? ಇಲ್ಲ, ಏರ್ ಬ್ಯಾಗ್ ಬರಲ್ಲ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಹೊಂಡೈದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಹೊಂಡೈದು ನಿಮಗೆ ಅಲೈ ವೀಲ್ಸ್ ಬರುತ್ತೆ, 1.6 VGT ಇದು. ನಿಮಗೆ ಒಳ್ಳೆ ಮೈಲೇಜ್ಗೋಸ್ಕರ ನಿಮಗೆ 17+ ಬರುತ್ತೆ ಮೈಲೇಜು. ಹೈವೇಲಿ ಸಾರಿ ಸಿಟಿಯಲ್ಲಿ 17+ ಬರುತ್ತೆ, ಹೈವೇಲಿ ನಿಮಗೆ 20ವರೆಗೂ ಬರುತ್ತೆ. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 295 ಕೋಟಿಂಗು 270ಗೆ ಮಾಡಿಕೊಡ್ತೀನಿ. 270ಗೆ ಮಾಡ್ಕೊಡ್ತೀನಿ? ಹೌದು, ಫೈನಲ್ ಪ್ರೈಸ್ 270ಗೆ ಮಾಡಿಕೊಡ್ತೀನಿ. ಓಕೆ. ಸೊ ಒಂದು ಶೆವ್ಲೆಟ್ ಗಾಡಿ ಇದೆ, ಹೇಳಿ ಸರ್. ಸರ್ ಶೆವರ್ಲೆ ಆವಿಯೋ 2010 ಮಾಡಲ್, 4th ಓನರ್ ಆಗಿದೆ, ಬಟ್ LT ಟಾಪ್ ಆ್ಯಂಡ್ ಇದು. ನಿಮಗೆ ಇದರಲ್ಲಿ ಏರ್ ಬ್ಯಾಗು, ABS, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಒಳ್ಳೆ ಇದು ಲೆದರ್ ಅಪಲ್ಸರಿ ಇದೆ, ಪ್ರೀಮಿಯಂ ಸೆಕ್ಟರ್ಗೆ ಬರುತ್ತಲ್ಲ ಲೆದರ್ ಅಪಲ್ಸರಿ ಅದೇ ಇರೋದು. ವೆಲ್ ಮೇಂಟೈನ್ಡ್ ಆಗಿದೆ. ಇಂಟೀರಿಯರು ಎಕ್ಸ್ಟೀರಿಯರ್ ತೋರಿಸ್ತೀನಿ, ತಾವು ನೋಡಿ. ಒಂದು ಸ್ಕ್ರ್ಯಾಚ್ ಇಲ್ಲ, ಒಂದು ಡೆಂಟ್ ಇಲ್ಲ. 78,000 ಓಡಿದೆ. 78,000 ನೋಡಿದೆ. ನಿಮಗೆ ಈ ಲೆದರ್ ಅಪಲ್ಸರಿ ಬಂದು ಪ್ರೀಮಿಯಂ ಸೆಕ್ಟರಲ್ಲಿ ಬರುತ್ತೆ. ಪ್ರೀಮಿಯಂ ಕಾರ್ಸಲ್ಲಿ ನೋಡಿರ್ತೀರಾ, ಅದೇ ನಿಮಗೆ ಒರಿಜಿನಲ್ ಅಪಲ್ಸರಿ ಇರೋದು ಇದರಲ್ಲಿ. ಪ್ಲಸ್ ಇಂಟೀರಿಯರ್ ಕೂಡ ತಾವು ನೋಡ್ಬೋದು, ತುಂಬ ಅಂದರೆ ತುಂಬ ನೀಟಿದೆ. ಹೌದು, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಟಚ್ ಸಿಸ್ಟಮ್ ಇದೆ. ನಿಮಗೆ ಅದರಲ್ಲಿ ಬಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಬರುತ್ತೆ. ಓಕೆ ಸರ್, ಈ ಗಾಡಿಗೆ ಏನು ಪ್ರೈಸ್ ಕೊಡ್ತೀರಾ? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,15,000, 2,15,000 ಕೊಟ್ಟು ಮಾಡ್ತಾರೆ. ಫೈನಲ್ ಅಂದರೆ 2 ಲಕ್ಷಗೆ ಮಾಡ್ಕೊಡ್ತೀನಿ ಸರ್. ನಿಮ್ಮ ಕಡೆಯಿಂದ ಬರಲಿ ಸರ್, 1,95,000ಗೆ ಫೈನಲ್ ಮಾಡ್ಕೊಡ್ತೀನಿ. 1 ಲಕ್ಷ ಬರೀ ಲೋನೇ ಆಗಿಬಿಡುತ್ತೆ. 1 ಲಕ್ಷ ಲೋನೇ ಆಗುತ್ತೆ, 1,95,000ಗೆ ಫೈನಲ್ ಮಾಡ್ಕೊಡ್ತೀನಿ. ಬರೀ 95,000 ಪೇ ಮಾಡಿದ್ರೆ ಸಾಕು. ಹೌದು ಸರ್, ಇಷ್ಟು ಒಳ್ಳೆ ಗಾಡಿ ನಿಮಗೆ, ಒಳ್ಳೆ ಲಕ್ಸುರಿ ಗಾಡಿ, ಟಾಪ್ ಆ್ಯಂಡ್ ವೇರಿಯಂಟು, ಏರ್ ಬ್ಯಾಗ್ ಇರೋ ಗಾಡಿ ನಿಮಗೆ 1,95,000ಗೆ ಕೊಡ್ತೀನಿ.
ಸರ್ ಇದು ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್. ಮೈಲೇಜ್ ನಿಮಗೆ 12 ಬರುತ್ತೆ ಸಿಟಿಯಲ್ಲಿ, 12-13. ಹೈವೇಲಿ 15ವರೆಗೂ ಬರುತ್ತೆ. ಓಕೆ. ಸೊ ವರ್ಣ ಇನ್ನೂ ಒಂದು ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2012 ಮಾಡೆಲ್, ಸಿಂಗಲ್ ಓನರ್ ವಿತ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್, SX ಆಪ್ಷನಲ್. ಇದು ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ಗಾಡಿ ಡೀಸೆಲ್. ಹೌದು, ವೈಟ್ ಕಲರು. ಹೌದು, SX ಆಪ್ಷನಲ್. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, 6 ಏರ್ ಬ್ಯಾಗ್ಸ್ ಬರುತ್ತೆ. 6 ಏರ್ ಬ್ಯಾಗ್ಸು, ಅಲೈ ವೀಲ್ಸು, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್, ಆಟೋಮೆಟಿಕ್ ಮಿರರ್ ಫೋಲ್ಡೇಬಲ್, ಸ್ಟೇರಿಂಗಲ್ಲಿ ಮ್ಯೂಸಿಕ್ ಕಂಟ್ರೋಲರ್ ಬರುತ್ತೆ, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಹೌದು, ಒರಿಜಿನಲ್ ಲೆದರ್ ಪಲ್ಸರ್ ಇದೆ, ಕಂಪನಿಯಿಂದ ಯಾವ್ದು ಬರುತ್ತೆ ಅದು. ಸರ್ ಇದರಲ್ಲಿ ಎಷ್ಟು ಏರ್ ಬ್ಯಾಗ್ ಇದೆ ಅಂತ ಹೇಳಿದ್ದು? 6 ಏರ್ ಬ್ಯಾಗ್ಸ್ ಬರುತ್ತೆ, ಬಟನ್ ಸ್ಟಾರ್ಟ್. ಹೌದು, ಡೀಸೆಲ್ ಗಾಡಿ ಅಲ್ವಾ ಇದು? ಡೀಸೆಲ್ ವೇರಿಯಂಟು, ಸಿಂಗಲ್ ಓನರ್ ಗಾಡಿ. ಕಾಂಪ್ರೆನ್ಸಿವ್ ಇರುತ್ತೆ, ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ, 1 ಮಂತ್ ಏನೋ ಇದೆ. ಹೌದು, ಕಸ್ಟಮರ್ ರಿಕ್ವೈರ್ಮೆಂಟ್ ಬೇಕಿದ್ರೆ ಮಾಡ್ಕೊಡ್ತೀರಾ? ಹೌದು, ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ರೆ ಅವ್ರಿಗೆ ಮಾಡಿಸ್ಕೊಡ್ತೀವಿ, ಅದ್ರದ್ದು ಚಾರ್ಜಸ್ ಇರುತ್ತೆ. ಸರ್ ಬೆಸ್ಟ್ ಪ್ರೈಸ್ ಹೇಳಿ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಸರ್ 5,25,000 ಕೊಟ್ಟು ಮಾಡ್ತಾ ಇದ್ದೀವಿ. 2012 ಮಾಡೆಲ್, ಸಿಂಗಲ್ ಓನರ್, ಆಪ್ಷನಲ್ ಗಾಡಿ. ಫೈನಲ್ ಅಂದರೆ 5 ಲಕ್ಷಗೆ ಮಾಡ್ಕೊಡ್ತೀನಿ ಸರ್. 5 ಲಕ್ಷಕ್ಕೆ ಫೈನಲ್ ಮಾಡಿ? ಹೌದು, 5 ಲಕ್ಷಗೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಓಕೆ. ಗಾಡಿ ಮಾತ್ರ ಎಕ್ಸಿಲೆಂಟ್ ಆಗಿದೆ, ಅದು ಕೂಡ ವೈಟ್ ಕಲರ್. ಹೌದು. ಸೊ ಅದ್ರ ಪಕ್ಕದಲ್ಲೇ ಒಂದು ಮರ್ಸಿಡೀಸ್ ಬೆಂಜ್ ಇದೆ, ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2008 ಮಾಡೆಲು, ಸೆಕೆಂಡ್ ಓನರ್, 65,000 ನೋಡಿದೆ, ರೆಕಾರ್ಡೆಡ್ ಇರೋದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಫುಲ್ಲಿ ಟಾಪ್ ಆ್ಯಂಡ್ ವೇರಿಯಂಟು. ಇವಾಗ ಸುಮಾರು ಜನ ವರ್ನಾಗೆ ಹೋಗೋರು ಆ ಬಜೆಟಲ್ಲಿ ಮರ್ಸಿಡೀಸ್ ಬೆಂಜ್ಗೆ ಹೋಗ್ಬೋದು. C220. ಹೌದು, ಡೀಸೆಲ್ ವೇರಿಯಂಟ್. ಇದ್ರದ್ದು ಪ್ರೈಸ್ ಬಂದು 5,85,000 ವಿತ್ NOC. 5,85,000ಗೆ ವಿತ್ NOC ಸಮೇತ ಮರ್ಸಿಡೀಸ್ ಬೆಂಜ್ ಕೊಡ್ತೀನಿ. ಹೌದು, ಇದ್ರದ್ದು ಫೀಚರ್ಸ್ ತಾವು ನೋಡ್ಬೋದು. ಟಾಪ್ ಆ್ಯಂಡ್ ವೇರಿಯಂಟು, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ವಿತ್ ಸನ್ರೂಫ್ ಬರುತ್ತೆ. ಇಂಟೀರಿಯರ್ ಕೂಡ ನೋಡ್ಬೋದು, ಎಕ್ಸಲೆಂಟ್ ಕಂಡೀಷನ್. ಒಂದು ಸ್ಮಾಲ್ ಮೈನರ್ ಸ್ಕ್ರಾಚ್ ಇಲ್ಲ, ಮೇಜರ್ ಸ್ಕ್ರಾಚ್ ಇಲ್ಲ, ವೆಲ್ ಮೇಂಟೈನ್ಡ್ ಆಗಿದೆ ಇಂಟೀರಿಯರು. ಬೆಂಜ್ ಬಗ್ಗೆ ಏನು ಮಾತಾಡಂಗಿಲ್ಲ. ಹೌದು ಸರ್, ಇದ್ರದ್ದು ಕಂಫರ್ಟ್ ಲೆವೆಲ್ ಎಕ್ಸ್ಟ್ರಾ ಕ್ಲಾಸು. ಆರಾಮಾಗಿ 5,80,000ಗೆ ಮರ್ಸಿಡೀಸ್ ಬೆನ್ಸು ಯಾರು ಕೊಡೋದಿಲ್ಲ, ಸಾಕು. ಹೌದು, 5,85,000ಗೆ ವಿತ್ NOC ಕೊಡ್ತೀನಿ. ಹೌದು. ಈ ಗಾಡಿ ಶೋರೂಮ್ ಪ್ರೈಸ್ ಎಷ್ಟಿದೆ ಸರ್? ಶೋರೂಮ್ ಪ್ರೈಸ್ ಬಂದು ನಿಮಗೆ ಮರ್ಸಿಡೀಸ್ ಬೆನ್ಸ್ C220 80 lakhsಗೆ ಸ್ಟಾಪ್ ಆಗಿದೆ. 80 lakhsಗೆ? ಹೌದು. ಸೊ 80 ಲಕ್ಷ ಗಾಡಿನ 5,85,000ಗೆ ಕೊಡ್ತೀನಿ ವಿತ್ NOC. ವಿತ್ ಕೆ ನಂಬರ್ ಮಾಡಿ ಕೊಡ್ತೀರಾ? ಇಲ್ಲ ಸರ್, ಕರ್ನಾಟಕ ನಂಬರ್ ಇಲ್ಲ, ಬರೀ NOC ಸಮೇತ ಕೊಡ್ತೀನಿ. ಕರ್ನಾಟಕ ನಂಬರ್ ಸಮೇತ ಬೇಕು ಅಂದರೆ 3 ಲಕ್ಷ ಎಕ್ಸ್ಟ್ರಾ ಆಗುತ್ತೆ. 3 lakh ಎಕ್ಸ್ಟ್ರಾ. ಹೌದು. ಬಟ್ ಏನು ಪ್ರಾಬ್ಲಮ್ ಇಲ್ಲ, ಆಲ್ಮೋಸ್ಟ್ ಆರಾಮಾಗಿ ಓಡಿಸ್ಬೋದು. ಸುಮಾರು ಗಾಡಿಗಳು ಬೆಂಗಳೂರು ಒಳಗಡೆ ಓಡ್ತಾ ಇದೆ. ಓಕೆ ಓಕೆ ಸರ್, ಹೇಳಿ ಸರ್. ಇದು ಕೋಟ್ ಸಿಗೋ ಸರ್, ಇದು ಬಂದು ನಿಮಗೆ 2011 ಮಾಡೆಲ್, ಡೀಸೆಲ್ ವೇರಿಯಂಟು, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಇದೆ, ವೆಲ್ ಮೇಂಟೈನ್ಡ್ ಆಗಿದೆ, UK ನಂಬರ್ ವಿತ್ ಕರ್ನಾಟಕ ನಂಬರ್ ಮಾಡಿಸ್ಕೊಡ್ತೀನಿ. ಹೌದು, ವಿತ್ ಕರ್ನಾಟಕ ನಂಬರ್ ಮಾಡಿಸ್ಕೊಡ್ತೀನಿ. ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ಗೋಸ್ಕರ ತಾವು ನೋಡ್ಬೋದು. ಗಾಡಿ ಕಂಡೀಷನ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೌದು ಸರ್. ಇನ್ನೊಂದೇನೆಂದರೆ ಎಲ್ಲ ಗಾಡಿಗಳು ಸರ್ಟಿಫೈಡ್ ಆಗಿದೆ. ಹೌದು, 85% ನಮ್ಮ ಕಡೆಯಿಂದ ವೈಸ್ ಡ್ರೈವ್ ಅಂತ ಒಂದು ಸರ್ಟಿಫೈಡ್ ಕಂಪನಿ ಇದೆ, ಅದರಿಂದ ಎಲ್ಲ ಸರ್ಟಿಫೈಡ್ ಆಗಿದೆ. ನಿಮಗೆ ಬೇಕಾದರೆ ವಾರಂಟಿ ಪ್ಯಾಕೇಜಸ್ ಬೇಕಾದರೆ ಆಕ್ಟಿವೇಟ್ ಮಾಡಿಕೊಡ್ತೀನಿ. ಟೈರ್ ಸರ್, ಬ್ಯಾಕ್ದು 2 ನಿಮಗೆ ಹೊಸ ಟೈರು, ಫ್ರಂಟ್ ಸ್ವಲ್ಪ ಇದಾಗಿದೆ. ಡೀಸೆಲ್ ಮೈಲೇಜ್ ಕೂಡ ನಿಮಗೆ 17 ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಅರೌಂಡ್ 20-21ವರೆಗೂ ಬರುತ್ತೆ. ಸರ್, ಇದ್ರದ್ದು ಬಂದು ನಿಮಗೆ 2,65,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ 245ಗೆ ಕೊಡ್ತೀನಿ. 95,000 ಡೌನ್ ಪೇಮೆಂಟ್ ಮಾಡಿ 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಹೌದು, ಅವ್ರೇನಾದ್ರು ಸ್ಯಾಲ್ರಿಡು ಅರೌಂಡ್ 40-50,000 ಇದ್ರೆ 0 ಡೌನ್ ಪೇಮೆಂಟಲ್ಲಿ ಮಾಡಿಸ್ಕೊಟ್ಬಿಡ್ತೀನಿ. ಹೌದು, UK ನಂಬರ್, ಕರ್ನಾಟಕ ನಂಬರ್ ಸಮೇತ ನಾನು ಹೇಳ್ತಾರೆ. 2,45,000 ವಿತ್ ಕರ್ನಾಟಕ ನಂಬರ್ ಕೊಡ್ತೀನಿ. ಮೈಲೇಜ್ಗೋಸ್ಕರ ಬೆಸ್ಟ್. ಇನ್ನೊಂದೇನಂದ್ರೆ ಫೋರ್ಡ್ ಕಂಪನಿ ಬಾಡಿ ಬಿಲ್ಟ್ ಕ್ವಾಲಿಟಿ ಎಲ್ಲರಿಗೂ ಗೊತ್ತಿರುತ್ತೆ. ಬೆಸ್ಟ್ ಕ್ವಾಲಿಟಿ ಅಂತಾರೆ ಫೋರ್ಡ್ದು. ಸರ್, ಇದು ಬಂದು ನಿಮಗೆ IV ಟೆಕ್ ಪೆಟ್ರೋಲ್ ವೇರಿಯಂಟು, 2009 ಮಾಡೆಲ್, ಟಾಪ್ ಆ್ಯಂಡ್ VMT. ಹೌದು ಸರ್, ಇದು ಬಂದು ನಿಮಗೆ 68,000 ಓಡಿದೆ, 4th ಓನರು,
ಮೋಸ್ಟ್ಲಿ ಯಾರು ಜಾಸ್ತಿ ಓಡಿಸಲ್ಲ, ಯಾಕಂದರೆ ಪ್ರೀಮಿಯಂ ವೆಹಿಕಲ್ಲು, ಪ್ರೀಮಿಯಂ ಸೆಕ್ಟರಲ್ಲಿ ಬರುತ್ತೆ ಇದು. ಇದ್ರದ್ದು ಕಂಫರ್ಟು, ಇದ್ರದ್ದು ಇಂಜಿನ್ ಪರ್ಫಾರ್ಮೆನ್ಸ್, ರೋಡ್ ಗ್ರಿಪ್ಪು ಎಕ್ಸಲೆಂಟ್ ಕಂಡೀಷನ್ ಅಂತ ಹೇಳ್ಬೋದು. 2009 ಮಾಡೆಲ್ ಟಾಪ್ ಆ್ಯಂಡ್ ವೇರಿಯಂಟು. ಇದರಲ್ಲಿ ನಿಮಗೆ ಫೀಚರ್ಸ್ ಬಂದು AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಮ್ಯಾಗ್ವೀಲ್ ಇದೆ. ಆಮೇಲೆ ಸ್ಟೇರಿಂಗಲ್ಲಿ ಮ್ಯೂಸಿಕ್ ಕಂಟ್ರೋಲರ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಫೋರ್ಟೇಬಲ್ ಇದು ನಿಮಗೆ ಸೆಂಟ್ರಲ್ ಲಾಕಿಂಗ್ ಎಲ್ಲ ಇದೆ. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಇದು ಬಂದು ನಿಮಗೆ RJ ನಂಬರು, ರಾಜಸ್ಥಾನ್ದು, ಬಟ್ ಕರ್ನಾಟಕ ಟ್ಯಾಕ್ಸ್ ಪೇಡ್ ಇದೆ. ಕರ್ನಾಟಕ ನಂಬರ್ ಸಮೇತ 3,20,000 ಕೋಟ್ ಮಾಡ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ನೀವು ನೋಡ್ರೆ 7,85,000 ಆ ಥರ ನಿಮಗೆ ಡಾಲ್ಫಿನ್ ಶೇಪು ಸಿಗ್ತಾ ಇಲ್ಲ. 2008 ಮಾಡೆಲ್ 9 ಮಾಡೆಲ್ ನಿಮಗೆ 3 lakhsಗೆ ಫೈನಲ್ಲು ವಿತ್ ಕರ್ನಾಟಕ ನಂಬರು ಟಾಪ್ ಆ್ಯಂಡ್ ವೇರಿಯಂಟ್ ಗಾಡಿ ಕೊಡ್ತೀನಿ. ಓಕೆ ಸರ್. ಸೊ ಬೆಸ್ಟ್ ಪ್ರೈಸ್, ಒಳ್ಳೆ ಡೀಲ್. ಹೌದು. ಸೊ ಇದು ಡೀಸೆಲ್ ಪೆಟ್ರೋಲ್ ಸರ್? ಫಿಯೆಸ್ಟಾ ಸರ್ 2010 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಫಿಯೆಸ್ಟಾ. ಹೌದು. ಸಿಂಗಲ್ ಓನರ್? ಸಿಂಗಲ್ ಓನರ್ EXI. ಹೌದು ಸರ್. ಇದು ಎಷ್ಟು ರನ್ ಆಗಿದೆ ಸರ್? ಇದು ಬಂದು ನಿಮಗೆ 76,000 ಓಡಿದೆ. AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫೋರ್ಡ್ ಕಂಪನಿದು ಮ್ಯೂಸಿಕ್ ಸಿಸ್ಟಮು. ಓಕೆ. ಸೊ ನಾವು ಫೋರ್ಡ್ ವೆಹಿಕಲ್ಸ್ ಏನು ಮಾತಾಡೋಂಗೆ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹೌದು, ಬಿಲ್ಡ್ ಕ್ವಾಲಿಟಿ ಸ್ಟ್ರಾಂಗ್ ಇರುತ್ತೆ, ಟೈರ್ ಕಂಡೀಷನ್ ಬ್ರ್ಯಾಂಡ್ ನ್ಯೂ ಇರೋದು. ಸರ್ ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಸರ್ ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,50,000 ಕೊಟ್ಟು ಮಾಡ್ತಾ ಇದ್ದೀವಿ. ಫೈನಲ್ ಅಂದರೆ ಒಂದು 235ಗೆ ಮಾಡಿಕೊಡ್ತೀನಿ. 2010 ಮಾಡೆಲ್ ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ 235ಗೆ 1.5 ಬರೀ ಲೋನ್ ಆಗಿಬಿಡುತ್ತೆ. 85,000 ಡೌನ್ ಪೇಮೆಂಟ್ ನಿಮಗೆ ಗಾಡಿ. ಓಕೆ ಸರ್. ಆ್ಯಂಡ್ ಒಂದು ಸ್ವಿಫ್ಟ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಶಿಫ್ಟ್ ಕೊಟ್ಟಾಯ್ತು ಬಸ್ ಬೇಡ. ಸೊ ಇವಾಗ ಬಂದ್ಬಿಟ್ಟು ಇನ್ನೊಂದು ವರ್ಣ ಇದೆ ಸರ್, ಇದು ಡೀಸೆಲ್ಲ ಪೆಟ್ರೋಲಾ? ಸರ್ ಇದು ಬಂದು ನಿಮಗೆ 2006 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟು. ಓಕೆ. ಎಷ್ಟು ರನ್ ಆಗಿದೆ ಸರ್? ಇದು ಬಂದು ನಿಮಗೆ 81,000 ಓಡಿದೆ. 81,000 ರನ್? ಹೌದು ಸರ್. ಸೊ ಟೈರ್ ಕಂಡೀಷನ್ ಎಲ್ಲ ಈ ಥರ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಟೈರು. ಓಕೆ ಸರ್. ಇದು ಡೀಸೆಲ್ ಅಲ್ವಾ? ಡೀಸೆಲ್ಲು 2006 ಸೆಕೆಂಡ್ ಓನರ್, ಫ್ರೆಶ್ FC ಇದೆ, ಇನ್ಶೂರೆನ್ಸ್ ಒಂದು 10 ತಿಂಗಳು ಇದೆ, AC, ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಲೆದರ್ ಅಪಲ್ಸರ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ವೆಲ್ ಮೇಂಟೈನ್ ಆಗಿದೆ ಗಾಡಿ. ಡೀಸೆಲ್ ಮೈಲೇಜ್ ಕೂಡ ನಿಮಗೆ 17+ ಬರುತ್ತೆ. ಸಿಟಿಯಲ್ಲಿ ಹೈವೇಲಿ ನಿಮಗೆ ಅರೌಂಡ್ 20ವರೆಗೂ ಬರುತ್ತೆ. 1.6 ಇದು. 1.6? ಹೌದು ಸರ್. ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು? ಸರ್ ಇದ್ರದ್ದು ಪ್ರೈಸ್ ಬಂದು 2,30,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ 7,10,000ಗೆ ಕೊಡ್ತೀನಿ ಸರ್. 7,10,000? ಹೌದು, ಫೈನಲ್ 7,10,000ಗೆ ಕೊಡ್ತೀನಿ. ಸೊ ಒಂದು ಅಸೆಂಟ್ ಬಗ್ಗೆ ಹೇಳಿ ಸರ್. ಡೀಸೆಲ್ ಇದು ಪೆಟ್ರೋಲ್ ಅಲ್ಲ? ಸರ್ ಪೆಟ್ರೋಲ್ ಇದು 2008 ಮಾಡೆಲು, ಥರ್ಡ್ ಓನರ್ ಆಗಿದೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ, ಪೆಟ್ರೋಲ್ ವೇರಿಯಂಟು, GLS. ಹೌದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬಂದು ನಿಮಗೆ 73,000 ಓಡಿದೆ. ವೆಲ್ ಮೇಂಟೈನ್ಡ್ ಆಗಿದೆ. AC, ಪವರ್ ಸ್ಟೇರಿಂಗು, ನಿಮಗೆ 4 ಪವರ್ ವಿಂಡೋಸು, ನಿಮಗೆ ಇಂಟೀರಿಯರ್ ಕೂಡ ತುಂಬ ಚೆನ್ನಾಗಿದೆ. ಮೈಲೇಜ್ ಕೂಡ ನಿಮಗೆ 13+ ಬರುತ್ತೆ. ಸಿಟಿಯಲ್ಲಿ ಹೈವೇಲಿ ನಿಮಗೆ ಅರೌಂಡ್ 15ವರೆಗೂ ಬರುತ್ತೆ. ಸರ್ ಈ ಕಾರ್ಗೆ ಬೆಸ್ಟ್ ಪ್ರೈಸ್ ಹೇಳಿ ಸರ್. 185 ಕೋಟಿಂಗ್ 165ಗೆ ಫೈನಲ್ ಮಾಡಿಕೊಡ್ತೀನಿ ಸರ್. 165ಗೆ ಫೈನಲ್ ಪ್ರೈಸ್ ಮಾಡಿಕೊಡ್ತೀನಿ. ಸೊ ಒಂದು ವೋಕ್ಸ್ವ್ಯಾಗನ್ ವೆಂಟೋ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2011 ಮಾಡೆಲ್ ಥರ್ಡ್ ಓನರ್ ಹೈಲೈನ್ ಟಾಪ್ ಆ್ಯಂಡ್ ಪೆಟ್ರೋಲ್ ವೇರಿಯಂಟು. ಈ ಗಾಡಿನೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ನಿಮಗೆ ಒರಿಜಿನಲ್ ಇರೋದು. ಇವು ಏನು ರೀಪ್ಲೇಸ್ಮೆಂಟ್ ಇಲ್ಲ, ಏನು ರೀಪೇಂಟೆಡ್ ಇಲ್ಲ. ಟಚ್ ಅಪ್ ಪಾಲಿಶ್ ಮಾಡಿಸ್ಬೇಕು, ಬೇಕಾದರೆ ಮಾಡಿಸ್ಕೊಟ್ಬಿಡ್ತೀನಿ ಕಸ್ಟಮರ್ಗೆ, ಇನ್ಕ್ಲೂಡಿಂಗ್ ರೀಫಬಿಂಗ್ ನಾನು ಹೇಳ್ತಾ ಇರೋದು. ಹೈಲೈನ್ ಟಾಪ್ ಆ್ಯಂಡು ಇದ್ರದ್ದು ಫೀಚರ್ಸ್ ತಾವು ನೋಡ್ಬೋದು. AC, ಪವರ್ ಸ್ಟೇರಿಂಗು, ನಿಮಗೆ 4 ಪವರ್ ವಿಂಡೋಸ್, ಕಂಪನಿದು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ವೋಲ್ಸ್ವ್ಯಾಗನ್ದು, 2 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ನಿಮಗೆ ಅಲೈ ವೀಲ್ಸ್ ಇದೆ, ಇದು ನಿಮಗೆ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ಹೌದು. ಟೈರ್ ಕಂಡೀಷನ್ ಕೂಡ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಇರೋದು, 95%ವರೆಗೂ ಇದೆ, ಅಲೈ ವೀಲ್ಸ್ ಇದೆ, ಟಾಪ್ ಆ್ಯಂಡ್ ವೇರಿಯಂಟ್. ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ? ಪೆಟ್ರೋಲ್ ಇದು 12-13 ಬರುತ್ತೆ. ಸಿಟಿಯಲ್ಲಿ ಹೈವೇಲಿ ನಿಮಗೆ ಅರೌಂಡ್ 15ವರೆಗೂ ಬರುತ್ತೆ. ವೆಲ್ ಮೇಂಟೈನ್ಡ್ ಆಗಿದೆ ಗಾಡಿ. ಪೆಟ್ರೋಲ್ ಸರ್ 375 ಕೋಟಿಂಗು, ಫೈನಲ್ ಅಂದರೆ ಒಂದು 360ಗೆ ಮಾಡಿಕೊಡ್ತೀನಿ ಸರ್. 360ಗೆ ಫೈನಲ್? ಹೌದು. ಓನರ್ಶಿಪ್ ಥರ್ಡ್ ಓನರ್ ಸರ್. ಇನ್ಸೂರೆನ್ಸ್ ಏನಿದೆ? ಥರ್ಡ್ ಪಾರ್ಟಿ ಇದೆ. ಹೌದು. ಸೊ ಸ್ವಿಫ್ಟ್ ಹುಡುಕೋರಿಗೆ ಸ್ವಿಫ್ಟ್, ಅದು ಕೂಡ ವಿಡಿಯೋ ಎಷ್ಟೊಂದು ಜನ ಹುಡುಕ್ತಾ ಇರ್ತೀರಾ. ಹಾಟ್ ಫೇವ್ರೇಟ್ ಗಾಡಿ ಇದು ಬಂದ್ಬಿಟ್ಟು, ಆ್ಯಂಡ್ ತುಂಬ ಬೇಡಿಕೆ ಇರೋ ಗಾಡಿ. ಟೈರ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಇದು ಎಷ್ಟು ರನ್ ಆಗಿದೆ ಈ ಸ್ವಿಫ್ಟ್? ಸರ್ 2017 ಮಾಡೆಲ್ ಸಿಂಗಲ್ ಓನರ್ VDI ಆಪ್ಷನಲ್ ಇದು. ಇದರಲ್ಲಿ ನಿಮಗೆ ಓಡಿರೋದು 63,000 ಓಡಿದೆ. ನೆಕ್ಸ್ಟ್ ಸರ್ವಿಸ್ ಡೇಟ್ ಕೂಡ ಇಲ್ಲಿ ತಾವು ನೋಡ್ಬೋದು, ಹಿಸ್ಟ್ರಿ ಕೂಡ ಇದೆ ಇದರಲ್ಲಿ. ನೆಕ್ಸ್ಟ್ ಸರ್ವಿಸ್ ಬಂದು 68,000 ಓಕೆ ಓಕೆ ಓಕೆ. 63,000 ಓಡಿದೆ. ಸಿಂಗಲ್ ಓನರ್ ವಿತ್ ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್, VDI ಆಪ್ಷನಲ್. ಇದರಲ್ಲಿ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಹೌದು. ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಫೋಲ್ಡೇಬಲ್, ಸ್ಟೇರಿಂಗ್ ಇದು
ಆಟೋಮೆಟಿಕ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ. ಟೈರ್ ಕಂಡೀಷನ್ ಕೂಡ ನಮಗೆ 80% ಇದೆ. ಇದ್ರದ್ದು ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್? ಇದ್ರದ್ದು ಪ್ರೈಸ್ ಬಂದು ನಿಮಗೆ 6,50,000 ಕೊಟ್ಟು ಮಾಡ್ತೀವಿ. ಫೈನಲ್ ಅಂದರೆ 630ಗೆ ಮಾಡಿಕೊಡ್ತೀನಿ. ಎಲ್ಲರಿಗೂ ಗೊತ್ತಿದೆ ಮೈಲೇಜ್ ಕೂಡ ನಿಮಗೆ ಒಳ್ಳೇದು ಬರುತ್ತೆ. 18 ಒಳ್ಳೆ ಮೈಲೇಜು 18+ ಬರುತ್ತೆ. ಸಿಟಿಯಲ್ಲಿ ಹೈವೇಲಿ ನಿಮಗೆ ಅರೌಂಡ್ 22+ ಬರುತ್ತೆ. 22+ ಹೈವೇ ಹೌದು. ಇನ್ನೂ ಒಂದ್ಸಲ ಬೆಸ್ಟ್ ಪ್ರೈಸು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳ್ಬಿಡಿ ಸರ್. ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಫೈನಲ್ ಅಂದರೆ ಒಂದು 625 ಮಾಡಿಕೊಡ್ತೀನಿ ಸರ್. ನಿಮ್ಮ ಕಡೆಯಿಂದ ನನ್ನ ಬಂದರೆ ಒಂದು 5,000 ಕಮ್ಮಿ. 630 ಹೇಳಿದ್ದು 625ಗೆ ಮಾಡಿಕೊಡ್ತೀನಿ. ಹೋಗಿ ಸರ್. ಓಕೆ. ಸೊ ಇಲ್ಲಿ ಬಂದ್ಬಿಟ್ಟು ಒಂದು ಗೂಳಿ ಇದೆ, ಹೇಳಿ ಸರ್ ಯಾವ್ದು ಮಾಡಲಿದು? ಸರ್ ಇದು ಬಂದು ನಿಮಗೆ 2012 ಮಾಡೆಲ್ ಸಿಂಗಲ್ ಓನರ್ XUV 500 W8 UP ನಂಬರು. ನಿಮಗೆ ಕರ್ನಾಟಕ ನಂಬರ್ ಸಮೇತ ಬಂದು 7 lakhs ಹೇಳ್ತಾ ಇದ್ದೀವಿ. 6,75,000ಗೆ ಮಾಡಿಕೊಡ್ತೀನಿ. ಇಲ್ಲ ನಿಮಗೆ UP ನಂಬರೇ ಇರಲಿ ಪರವಾಗಿಲ್ಲ, NOC ಮಾತ್ರ ಕೊಡಿಸ್ಬಿಡಿ ಅಂದರೆ 5,50,000ಗೆ ಕೊಡ್ತೀನಿ. W8 ವೇರಿಯಂಟು 1,20,000 ಹೊಡಿದೆ. ರೆಕಾರ್ಡೆಡ್ ಇರೋದು ಸಿಂಗಲ್ ಓನರ್ ಗಾಡಿ. 8 ಏರ್ ಬ್ಯಾಗ್ಸ್ ಬರುತ್ತೆ. 8 ಏರ್ ಬ್ಯಾಗ್ಸ್ ಬರುತ್ತೆ W8. ಇದ್ರ ಬಗ್ಗೆ ಏನು ಹೇಳಂಗಿಲ್ಲ, ಎಲ್ಲರಿಗೂ ಫ್ಯೂಚರ್ಸ್ ಅಂತೂ ಗೊತ್ತೇ ಇರುತ್ತೆ. W8 ಅಂದರೆ ಇನ್ಸೂರೆನ್ಸ್ ನಿಮಗೆ ಥರ್ಡ್ ಪಾರ್ಟಿ ಇದೆ. ವೆಲ್ ಮೇಂಟೈನ್ಡ್ ಆಗಿರೋದು ಸಿಂಗಲ್ ಓನರ್ ಗಾಡಿ. 1,20,000 ಹೊಡಿರೋದು ರೆಕಾರ್ಡೆಡು. 550 ವಿತ್ NOC. ಇಲ್ಲ ನಂಬರ್ ಸಮೇತ ಬೇಕಂದರೆ ಫೈನಲ್ ಅಂದರೆ 6,75,000ಗೆ ಕೊಡ್ತೀನಿ. ಆಲ್ಮೋಸ್ಟ್ ನೀವು ಬಜಾರಲ್ಲಿ ನೋಡಿರ್ತೀರ 2011 ಮಾಡೆಲ್ ಸೆಕೆಂಡ್ ಓನರ್ ಥರ್ಡ್ ಓನರ್ ಗಾಡಿ 7,25,000, 7,40,000, 7,25,000 ಆ ಥರ ಇದೆ. ನಿಮಗೆ ಯಾರು 2012 ಮಾಡಲು ಸಿಂಗಲ್ ಓನರ್ ಗಾಡಿ 6,75,000 ಯಾರು ಕೊಡೋದಿಲ್ಲ. ಇದಂತೂ ಚಾಲೆಂಜ್. ಹೌದು ಹೌದು. 6,75,000 ಇನ್ಕ್ಲೂಡಿಂಗ್ ಕರ್ನಾಟಕ ನಂಬರ್ ಕೊಡ್ತೀನಿ. ಇನ್ಕ್ಲೂಡಿಂಗ್ KA ನಂಬರ್ ಸಮೇತ 6,75,000ಗೆ ಕೊಡ್ತೀನಿ. ಇಲ್ಲ ನಮಗೆ NOC ಕೊಡಿ ಸಾಕು ಅಂದರೆ 5,50,000ಗೆ ವಿತ್ NOC ಕೊಡ್ತೀನಿ. ಸರ್ ಯಾವುದಿದೆ? ನಿಸಾನ್ ಸನ್ನಿ. ಹೌದು 2012 ಮಾಡೆಲ್. ಹೌದು ಲಕ್ಸುರಿ ಸೆಡಾನು. ಒಳ್ಳೆ ಅಂದರೆ ಮಾರುತಿಗೆ ಕಂಪೇರ್ ಮಾಡಿದ್ರೆ ಇದು ಮಾರುತಿಗೆ ಕಂಪೇರ್ ಮಾಡ್ಬೋದು. ಮೇಂಟೆನೆನ್ಸಲ್ಲಿ ಇರಲಿ, ನಿಮಗೆ ಮಾರುತಿ ಸ್ವಿಫ್ಟ್ ಡಿಸೈರ್ ಇದೆಲ್ಲ ಮೇಂಟೆನೆನ್ಸಲ್ಲಿ ಇರಲಿ, ಮೈಲೇಜ್ ವೈಸು ನಿಮಗೆ ಪರ್ಫಾರ್ಮೆನ್ಸು ಬೆಸ್ಟ್. ಎಸ್ಪೆಷಲಿ ಇದರಲ್ಲಿ ಇನ್ನೊಂದು ಏನು ಫ್ಯೂಚರ್ ಅಂದರೆ ಬೂಟ್ ಸ್ಪೇಸ್ ಲಾಂಗ್ ಇದು ಬರುತ್ತೆ. ಬೂಟ್ ಸ್ಪೇಸ್ ಆಮೇಲೆ ಲೆಗ್ ಸ್ಪೇಸಸ್ ತುಂಬ ಅಂದರೆ ತುಂಬ ಬರುತ್ತೆ. XV ಟಾಪ್ ಆ್ಯಂಡ್ ವೇರಿಯಂಟು. ಸೆಕೆಂಡ್ ಓನರು. ಕಾಂಪ್ರೆನ್ಸಿವ್ ಇದೆ. ಹೌದು ಸರ್. ಫುಲ್ಲಿ ಟಾಪ್ ಆ್ಯಂಡ್ ಬಟನ್ ಸ್ಟಾರ್ಟ್ ಬರುತ್ತೆ. AC ಪವರ್ ಸ್ಟೇರಿಂಗ್ 4 ಪವರ್ ವಿಂಡೋಸು, ಬಟನ್ ಸ್ಟಾರ್ಟು, ಆಮೇಲೆ ನಿಮಗೆ ಸ್ಟೇರಿಂಗ್ ಮ್ಯೂಸಿಕ್ ಕಂಟ್ರೋಲರು, ಟಚ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ. ಫುಲ್ಲಿ ಲೋಡೆಡ್ ವೆಹಿಕಲ್ಲು. ಪ್ಲಸ್ ನಿಮಗೆ ರೇರ್ AC ಕೂಡ ಬರುತ್ತೆ. ಒಂದು ಪ್ರೀಮಿಯಂ ಸೆಕ್ಟರ್ ಅಂತ ಹೇಳ್ಬೋದು. ಮೈಲೇಜ್ ಕೂಡ ಇದ್ರದ್ದು ಶಿಫ್ಟ್ ಡಿಸೈರ್ಗೆ ಕಂಪೇರ್ ಮಾಡಿದ್ರೆ ಸಿಟಿಯಲ್ಲಿ ಸುಮಾರು ರಿವ್ಯೂಸ್ ಕೇಳಿದ್ದೀನಿ 22 ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ನಮಗೆ ಅಷ್ಟು ಹೇಳೋದು ಬೇಡ. 20 ಸಿಟಿಯಲ್ಲಿ ಬರುತ್ತೆ, ಹೈವೇಲಿ ನಿಮಗೆ 24ವರೆಗೂ ಬರುತ್ತೆ ಮೈಲೇಜ್ಗೋಸ್ಕರ. ಬೆಸ್ಟ್ ವೆಹಿಕಲ್ಲು 2012 ಮಾಡಲು. ಆಲ್ಮೋಸ್ಟ್ ನಿಮಗೆ ಲೋನೇ ಒಂದು 3 ಲಕ್ಷ. ಡೀಸೆಲ್ ವೇರಿಯಂಟು ಲೋನೇ ನಿಮಗೆ 3 ಲಕ್ಷ ಆಗಿಬಿಡುತ್ತೆ. ಇದ್ರದ್ದು ಕೋಟಿಂಗ್ ಬಂದು 3,85,000. 3,85,000 ಕೋಟಿಂಗ್. ಗಿವಿಂಗ್ ಪ್ರೈಸ್ 3,70,000ಗೆ ಮಾಡಿಕೊಡ್ತೀನಿ. 70,000 ಡೌನ್ ಪೇಮೆಂಟ್ ಇದ್ದರೆ ಅವ್ರ ಪ್ರೊಫೈಲ್ ತುಂಬ ಚೆನ್ನಾಗಿದ್ರೆ 3 ಲಕ್ಷ ಬರೀ ಲೋನೇ ಮಾಡಿಸ್ಕೊಟ್ಬಿಡ್ತೀನಿ. ಸರ್ 2012 ಮಾಡೆಲ್ 4th ಓನರ್ ಆಗಿದೆ. ಇಯಾನ್ ಮ್ಯಾಗ್ನಾ ಪ್ಲಸ್ ಇದು. ಹೌದು. ಇದರದ್ದು ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ. ಕಂಪನಿ ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಆಮೇಲೆ ಒಳ್ಳೆ ಲೆದರ್ ಅಪಲ್ಸರಿ ಇದೆ. ಪ್ಲಸ್ ಮೈಲೇಜು ಇಯಾನ್ದು ಎಲ್ಲರಿಗೂ ಗೊತ್ತಿದೆ 18+ ಬರುತ್ತೆ ಸಿಟಿಯಲ್ಲಿ. ಹೌದು ಒಳ್ಳೆ ಮೈಲೇಜು 18+ ಬರುತ್ತೆ ಸಿಟಿಯಲ್ಲಿ. ಹೈವೇಲಿ ನಿಮಗೆ ಅರೌಂಡ್ 20-21ವರೆಗೂ ಬರುತ್ತೆ. ಪೆಟ್ರೋಲ್ ವೇರಿಯಂಟು ಮೈಲೇಜ್ಗೋಸ್ಕರ ಆರಾಮಾಗಿ ತೊಗೊಳ್ಬೋದು. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 230 ಕೋಟ್ ಮಾಡ್ತಾ ಇರೋದು. 2012 ಮಾಡಲು. ಸ್ಯಾಂಟ್ರೋ ಸಿಗ್ತಾ ಇಲ್ಲ ಆ ಮಾಡೆಲ್ದು ಗಾಡಿ. 2012ದು ನಿಮಗೆ ಸ್ಯಾಂಟ್ರೋ ತೊಗೊಳ್ಬೇಕು ಅಂದರೆ ಆಲ್ಮೋಸ್ಟ್ ಒಂದು 3 lakhs ಆ ಥರ ಇರುತ್ತೆ. ನಿಮಗೆ 2012 ಮಾಡಲು 7,30,000 ಹೇಳ್ತಾ ಇದ್ದೀವಿ. ಫೈನಲ್ ಅಂದರೆ 2,10,000ಗೆ ಕೊಡ್ತೀನಿ. ಒಳ್ಳೆ ಡೀಲ್ 2012 ಮಾಡಲು. 1.5 ಲಕ್ಷ ಬರೀ ಲೋನೇ ಆಗ್ಬಿಡುತ್ತೆ ಇದಕ್ಕೆ. i20 ಡೀಸೆಲ್ ಪೆಟ್ರೋಲಾ? ಪೆಟ್ರೋಲ್ ಸರ್. 2011 ಮ್ಯಾನುಫ್ಯಾಕ್ಚರ್, 12 ರಿಜಿಸ್ಟ್ರೇಷನ್ನು, ಸೆಕೆಂಡ್ ಓನರ್, ಪೆಟ್ರೋಲು, ಮ್ಯಾಗ್ನಾ ಆಪ್ಷನ್ ಇದು. ಮ್ಯಾಗ್ನಾ ಆಪ್ಷನ್. ಹೌದು. ಸರಿ. ಎಷ್ಟು ರನ್ ಆಗಿದೆ ಇದು?
ಸರ್ ಇದು ಬಂದು ನಿಮಗೆ 73,000 ಓಡಿದೆ. AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು, ಒರಿಜಿನಲ್ ಅಪಲ್ಸರಿ ಇದೆ ಕಂಪನಿಯಿಂದ ಬರೋದು. ಆಮೇಲೆ ನಿಮಗೆ ಸೆಂಟ್ರಲ್ ಲಾಕಿಂಗ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ವೆಲ್ ಮೇಂಟೈನ್ಡ್ ಆಗಿದೆ. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರು, ಮಶ್ರೂಮ್ ಕಲರ್ ಸೆಕೆಂಡ್ ಓನರು. ಗಾಡಿ ಮಾತ್ರ ತುಂಬ ಅಂದರೆ ತುಂಬ ವೆಲ್ ಮೇಂಟೈನ್ಡ್ ಇದೆ. ಗಾಡಿಯಲ್ಲಿ ₹1 ಖರ್ಚಿಲ್ಲ. ಲೈಕ್ ಇಂಜಿನ್, ಸಸ್ಪೆನ್ಷನ್, ಕ್ಲಚ್, ಗೇರ್ ಬಾಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿದೆ. ಪೆಟ್ರೋಲ್ ಹಾಕಿ ಓಡಿಸೋದು? ಹೌದು, ಪೆಟ್ರೋಲ್ ಹಾಕಬೇಕು, ಓಡಿಸ್ತಾ ಇರಬೇಕು. ಮೈಲೇಜ್ ಕೂಡ ನಿಮಗೆ 13+ ಬರುತ್ತೆ. ಸಿಟಿಯಲ್ಲಿ, ಹೈವೇಲಿ ನಿಮಗೆ ಅರೌಂಡ್ 15ವರೆಗೂ ಬರುತ್ತೆ. ಸರ್ ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ತೀನಿ ಸರ್. 3,85,000 ಕೋಟಿಂಗ್ ಫೈನಲ್ ಅಂದರೆ 3,65,000ಗೆ ಮಾಡಿಕೊಡ್ತೀನಿ. i20 2011-12 ಮಾಡಲ್ 3,65,000ಗೆ ಲೋನೇ ಬರೀ 3 ಲಕ್ಷ ಮಾಡಿಸ್ಕೊಡ್ತೀನಿ. 65-70 ಸಾವಿರ ಇದ್ದರೆ ನಿಮಗೆ ಡೌನ್ ಪೇಮೆಂಟ್ಗೆ i20 ಇರುತ್ತೆ. ಓಕೆ ಸರ್. ಆ್ಯಂಡ್ ಇನ್ನೂ ಒಂದು ಐಟಮ್ ಇದೆ ಹೇಳಿ ಸರ್. ಸರ್ ಇದು ಬಂದು ನಿಮಗೆ 2009 ಮಾಡಲ್ ಸಿಂಗಲ್ ಓನರ್ ಗಾಡಿ. ಕಾಂಪ್ರೆನ್ಸಿವ್ ಇನ್ಸೂರೆನ್ಸ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ, ಮ್ಯಾಗ್ನಾ ವೇರಿಯಂಟು. ಮ್ಯಾಗ್ನಾ ವೇರಿಯಂಟ್? ಹೌದು, 1.2 ಮ್ಯಾಗ್ನಾ. 1.2 ಹೌದು, ಪೆಟ್ರೋಲ್ ವೆಹಿಕಲ್ ಅಲ್ಲ ಸರ್? ಪೆಟ್ರೋಲ್ ವೇರಿಯಂಟು. ಇಂಟೀರಿಯರ್ ಕೂಡ ತಾವು ನೋಡ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು ಬಂದು ಬರೀ 51,000 ಓಡಿದೆ. ರೆಕಾರ್ಡೆಡ್ ಇರೋದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ವೆಹಿಕಲ್? ಸಿಂಗಲ್ ಓನರ್, 51,000 ಓಡಿದೆ. AC ಪವರ್ ಸ್ಟೇರಿಂಗು, ನಿಮಗೆ 4 ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸೆಂಟ್ರಲ್ ಲಾಕಿಂಗ್ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಇರೋದು. ಇದ್ರದ್ದು ಈ ಕಾರ್ಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾರೆ ಸರ್? ಇದ್ರದ್ದು ಪ್ರೈಸ್ ಬಂದು ನಿಮಗೆ 2,70,000 ಕೋಟ್ ಮಾಡ್ತೀವಿ. ಫೈನಲ್ ಅಂದರೆ 250ಗೆ ಮಾಡಿಕೊಡ್ತೀನಿ. 250ಗೆ ಫೈನಲ್? ಹೌದು ಸರ್. ಇದು HR ನಂಬರ್ ಇದೆ? ವಿತ್ ಕರ್ನಾಟಕ ನಂಬರು. ವಿತ್ ಕರ್ನಾಟಕ ಅಂದರೆ 2,50,000 ಫೈನಲ್ ಮಾಡಿಕೊಡ್ತೀನಿ. ಅಲ್ಲ ಅದು 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 ಎಲ್ಲ